ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಇವತ್ತೊಂದು ಬಹಳ ವಿಶೇಷವಾದಂತಹ, ಅಷ್ಟೇ ವಿಷಕಾರಿಯಾದಂತಹ, ಈಗಿದ್ದರೂ ಕೂಡ ಇಂಥ ವಿಷಕಾರಿ ಮರದಿಂದಲೇ ಆಯುರ್ವೇದ ಔಷಧಿಗಳನ್ನು ತಯಾರಿಸುವಂತಹ ಸಾಂಪ್ರದಾಯಿಕ ಔಷಧಿ ಪದ್ಧತಿನಲ್ಲಿ ಔಷಧಿಯಾಗಿ ಬಳಕೆ ಮಾಡುವಂತಹ ಒಂದು ಮಧ್ಯಮ ಗಾತ್ರದ ಮರವನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿದರೆ ಈ ಪ್ರಕೃತಿಯಲ್ಲಿರುವ ಗಿಡಮರಗಳು ಈಗೂ ಉಂಟೆ ಅಂತ ನಿಮಗೆ ಆಶ್ಚರ್ಯವಾಗದೇ ಇರೋದು. ನೀವಿಲ್ಲಿ ಈ ವಿಡಿಯೋದಲ್ಲಿ ನೋಡುತ್ತಿರುವ ಮರವನ್ನು ಕನ್ನಡದಲ್ಲಿ ನಂಜಿನ ಕೊರಡು, ಕಾಸರ್ಕ, ಕಾತರ್ಕೆ, ವಿಷಮುಷ್ಟಿ ಮರ ಅಂಥೇಳಿ ಕರೀತಾರೆ. ಇದೇ ಮರವನ್ನು ಸಂಸ್ಕೃತದಲ್ಲಿ ಕಾರಸ್ಕರ, ಕುಪಿಲು ಅನ್ನುವ ಹೆಸರುಗಳಿಂದ ಕರೀತಾರೆ. ಇಂಗ್ಲೀಷ್ನಲ್ಲಿ ಇದನ್ನು ಪಾಯ್ಸನ್ ನಟ್, ಕ್ವರ್ಕರ್ ಬಟನ್ಸ್ ಮತ್ತು ಸ್ನೇಕ್ ವುಡ್ ಟ್ರೀ ಅನ್ನುವ ಹೆಸರುಗಳಿಂದ ಕರೀತಾರೆ. ಆಯುರ್ವೇದದಲ್ಲಿ ಇದನ್ನು ವಿಷತಿಂದುಕ ಮರ ಅಂತೇಳಿ ಕರೀತಾರೆ. ಈ ಮರಕ್ಕೆ ಮೂರೂ ಭಾಷೆಯಲ್ಲಿ ಕರೆಯುವ ಹೆಸರನ್ನು ಹೇಳಿದಾಗ ಈ ನಂಜು, ವಿಷ, ಪಾಯ್ಸನ್ ಅನ್ನುವ ಹೆಸರುಗಳೇ ಪ್ರಧಾನವಾಗಿ ಕೇಳಿಬಂದು ಅಂತ ಕಾಣುತ್ತದೆ. ಇರಲಿ, ಈ ಸಸ್ಯದ ಅಥವಾ ಈ ಮರದ ಬಟಾನಿಕಲ್ ನೇಮು ಸ್ಟ್ರಿಕ್ನೋಸ್ ನಕ್ಸ್ ಓಮಿಕಾ ಅಂತ ಹೇಳಿ. ಇದರ ಕುಟುಂಬ ಲಗೋನಿಯೇಸಿಯೇ. ಈ ಕಾಸರ್ಕೆ ಮರದ ಎಲ್ಲ ಭಾಗವು ಅಂದರೆ ಇದರ ಎಲೆ, ತೊಗಟೆ, ಹೂವು, ಕಾಯಿ, ಹಣ್ಣು ಮತ್ತು ಇದರೊಳಗಿನ ಬೀಜ ಕೂಡ ಅತ್ಯಂತ ವಿಷಕಾರಿಯಾಗಿದೆ. ನೀವು ಈ ಮರದಲ್ಲಿ ನೋಡ್ತಿದ್ದೀರಲ್ಲ, ಅಲ್ಲಿ ಕೇಸರಿ ಬಣ್ಣದಲ್ಲಿ ಹಣ್ಣಾಗಿರುವಂಥದ್ದು ಅದೇ ಈ ಮರದ ಹಣ್ಣು. ಅದನ್ನು ನೋಡಿದ ಕೂಡಲೇ ತುಂಬ ಆಕರ್ಷಕವಾಗಿ ತಿನ್ನೋಣ ಅನ್ನಿಸ್ಬಿಡ್ತದೆ. ಹಾಗೇನಾದರೂ ಅದನ್ನು ತಿಂದರೆ ಸೀದಾ ಆಸ್ಪತ್ರೆಗೆ ಹೋಗಬೇಕು. ಆಸ್ಪತ್ರೆಗೆ ಹೋಗಲಿಲ್ಲ ಅಂದರೆ ಸೀದಾ ಸ್ವರ್ಗಕ್ಕೆ ಟಿಕೆಟು. ಹೀಗಾಗಿ ಈ ಕಾಸರ್ಕ ಮರದ ಹಣ್ಣು ಮತ್ತು ಬೀಜ ಅತ್ಯಂತ ವಿಷಕಾರಿ ಎನ್ನುವ ವಿಷಯ ಎಲ್ಲ ಕಡೆ ಪ್ರಚಲಿತವಾಗಿದೆ. ಆದರೆ ಆಕಸ್ಮಿಕವಾಗಿ ಅದ್ಯಾರೋ ಒಬ್ಬರು ಈ ಮರದ ಚಕ್ಕೆಯ ರಸವನ್ನು ಕುಡಿದು ತುಂಬ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ ವರದಿಗಳು ಕೂಡ ಇವೆ. ಹಾಲು ಕೊಡುವ ಆಕಳು ಕೂಡ ಅಪ್ಪಿತಪ್ಪಿ ಇದರ ಮರದ ಎಲೆ ಏನಾದರೂ ತಿಂದರೆ ಮರುದಿನ ಆ ಹಸುವಿನ ಹಾಲು ಕೂಡ ಕಹಿಯಾಗಿರ್ತದೆ ಅಂತ ಹೇಳ್ತಾರೆ. ಹೀಗಾಗಿ ಕಟ್ಕಿಗೂ ಬೇಡದ ಮರ ಕಾಸರ್ಕ ಅನ್ನುವ ಮಾತು ಮಲೆನಾಡಿನಲ್ಲಿ ಪ್ರಚಲಿತದಲ್ಲಿದೆ. ಈ ಕಾಸರ್ಕ ಮರದ ಅತ್ಯಂತ ವಿಷಕಾರಿ ಭಾಗ ಅಂದರೆ ಇದರ ಹಣ್ಣಿನೊಳಗಿರುವಂತಹ ಬೀಜವೇ ಆಗಿದೆ. ಆ ಬೀಜವೇನಾದರೂ ತಿಂದರೆ ಅದನ್ನು ತಿಂದ 15-20 ನಿಮಿಷಗಳಲ್ಲೇ ಇಡೀ ಶರೀರ ಕಂಪಿಸಲಿಕ್ಕೆ ಶುರುವಾಗ್ತದೆ. ಹೇಗಪ್ಪ ಅಂದರೆ ಈ ಧನುರ್ವಾಯಿ ರೋಗ ಬಂದಂತೆ ಕಂಡುಬರ್ತದೆ. ತಕ್ಷಣ ಆಸ್ಪತ್ರೆಗೆ ಏನಾದರೂ ಸೇರಿಸ್ತೇ ಹೋದರೆ ಮರಣ ಹೊಂದುವಂಥದ್ದು ನಿಶ್ಚಿತ. ಯಾಕೆಂದರೆ ಈ ಮರದ ಬೀಜ ಇದೆಯಲ್ಲ, ಇದರ ಹಣ್ಣಿನ ಬೀಜ, ಅದು ಈ ನಮ್ಮ ದೇಹದಲ್ಲಿರುವ ನರವನ್ನು ದುರ್ಬಲಗೊಳಿಸಿ ಮರಣವನ್ನು ಉಂಟು ಮಾಡ್ತದೆ ಅಂತೇಳಿ ವೈದ್ಯಕೀಯವಾಗಿ ವರದಿಯಾಗಿದೆ. ಈ ವಿಚಿತ್ರ, ಈ ವಿಶೇಷ ಅಂದರೆ ಬಹುಶಃ ಇದೇ ಇರಬೇಕು. ಯಾಕೆಂದರೆ ಈ ಮರದ ಹಣ್ಣಿನ ಬೀಜ ಅಷ್ಟು ವಿಷಕಾರಿಯಾಗಿದೆಯಲ್ಲ, ಅದನ್ನು ಸಂಶೋಧನೆಯನ್ನು ಮಾಡಿ, ಆಯುರ್ವೇದದಲ್ಲಿ ಸಂಶೋಧನೆಯನ್ನು ಮಾಡಿ ಸಾವಿರಾರು ವರ್ಷಗಳ ಹಿಂದೆ ಅದನ್ನೊಂದು ನೋವು ನಿವಾರಕ ಔಷಧಿಯಾಗಿ ತಯಾರಿಸಲಾಗಿದೆ. ಹೌದು, ಸಾವಿರಾರು ವರ್ಷಗಳ ಹಿಂದೆ ಈ ವಿಷಭರಿತ ಗಿಡಮೂಲಿಕೆಯನ್ನು ಸಂಶೋಧನೆ ಮಾಡಿ ಅದರ ವಿಷಕಾರಿ ಅಂಶವನ್ನು ತೆಗೆದು ಯೋಗ್ಯ ಔಷಧೀಯ ಗುಣವನ್ನು ಮನುಷ್ಯರಿಗೆ ಸಿಗುವಂತೆ ತಿಳಿಸಿದ ಆಯುರ್ವೇದದ ಮಹತ್ವವನ್ನು ತಿಳಿಸಬೇಕಂತಲೇ ಈ ವಿಡಿಯೋವನ್ನು ನಾನು ನಿಮಗೆ ಮಾಡ್ತಾ ಇದ್ದೇನೆ. ಆಡುಮುಟ್ಟದ ಗಿಡ ಇಲ್ಲ ಅಂತಾರಲ್ಲ, ಅದೇ ರೀತಿ ಈ ಆಯುರ್ವೇದ ಗ್ರಂಥಗಳು ಉಲ್ಲೇಖಿಸದ ಮರ ಗಿಡ ಮೂಲಿಕೆಗಳೇ ಇಲ್ಲ ಅನ್ನಬಹುದು. ನೋಡಿ, ಈ ಕಾಸರ್ಕ ಮರ ವಿಷವಾದರೂ ಕೂಡ ಅದನ್ನು ಸಂಶೋಧನೆ ಮಾಡಿ ಶರೀರಕ್ಕೆ ಬಾಧಿಸುವ ರೋಗಗಳನ್ನು ಗುಣಪಡಿಸಲು ಅದನ್ನು ಉಪಯೋಗಿಸುವ ವಿಧಾನಗಳನ್ನು ಕೂಡ ಆಯುರ್ವೇದದಲ್ಲಿ ವಿವರಿಸಲಾಗಿದೆ. ಅಂದ ಹಾಗೆ ಈ ಮರದ ಬಗ್ಗೆ ಈ ವಿಡಿಯೋ ನೋಡುತ್ತಿರುವ ನೀವು ಸೇರಿದಂತೆ ಪ್ರತಿಯೊಬ್ಬರು ನೆನಪಿಟ್ಕೊಳ್ಬೇಕಾದ್ದೇನಪ್ಪ ಅಂದರೆ, ಇದೊಂದು ಔಷಧೀಯ ಸಸ್ಯ ಹೌದು, ಔಷಧೀಯ ಮರ ಹೌದು. ಆದರೆ ಇದನ್ನು ಔಷಧಿಯಾಗಿ ಯಾರೂ ಕೂಡ ನೇರವಾಗಿ ಉಪಯೋಗಿಸಲಿಕ್ಕೆ ಸಾಧ್ಯವಿಲ್ಲ. ಈ ಕಾಸರ್ಕ ಮರದ ತೊಗಟೆ, ಬೀಜ ಸೇರಿಸಿದ ಔಷಧಿಗಳ ತಯಾರಿಕೆ ಮತ್ತು ಸೇವನೆ ಆಯುರ್ವೇದ ವೈದ್ಯರ ಮೇಲ್ವಿಚಾರಣೆಯಲ್ಲೇ ನಡೆಯಬೇಕೆಂದು ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ ಹೇಳ್ತದೆ. ಈ ಕಾಸರ್ಕ ಮರದ ಅನೇಕ ಭಾಗಗಳಿಂದ ಅಂದರೆ ತೊಗಟೆ, ಹಣ್ಣು, ಅದರ ಬೀಜದಿಂದ ಹಲವು ರೀತಿಯ ಔಷಧಿಗಳನ್ನು ತಯಾರಿಸಿ ಆಯುರ್ವೇದ ಮೆಡಿಕಲ್ ಶಾಪ್ಗಳಲ್ಲಿ ಮಾರಾಟ ಮಾಡ್ತಿದ್ದಾರೆ. ಅದರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮ ಈವರೆಗೆ ಆಗಿಲ್ಲ. ಆದರೆ ಅದರ ವಿಷಕಾರಿ ಗುಣದಿಂದಾಗಿ, ಈ ಕಾಸರ್ಕ ಮರಕ್ಕಿರುವಂತಹ ವಿಷಕಾರಿ ಗುಣಕ್ಕಾಗಿ ಈ ಶಾಸನದ ವಿಧಿಸಿದ ಎಚ್ಚರಿಕೆಯನ್ನು ಅದರ ಪ್ರತಿಯೊಂದು ಉತ್ಪನ್ನಗಳ ಮೇಲೂ ಕಡ್ಡಾಯವಾಗಿ ನಮೂದಿಸಲಾಗಿದೆ.
ಈ ಕಾಸರ್ಕ ಅನ್ನುವಂಥದ್ದು ಒಂದು ಮಧ್ಯಮ ಗಾತ್ರದ ಮರ ಆಗಿದೆ. ಇದು ಸುಮಾರು 35ರಿಂದ 45 ಅಡಿ ಎತ್ತರಕ್ಕೆ ಬೆಳೀತದೆ. ಇದೊಂದು ಭಾಳ ಗಟ್ಟಿಯಾದಂತಹ ಮರ. ಇದು ಬೂದು ಬಣ್ಣದ ತೊಗಟೆಯನ್ನು ಹೊಂದಿರ್ತದೆ. ಆ ತೊಗಟೆಯನ್ನು ಕೆತ್ತಿದರೆ ಹಳದಿ ಬಣ್ಣದ ಸ್ರಾವ ಹೊರಬರ್ತದೆ. ಇದರ ಹೂವುಗಳು 1 ಇಂಚು ಉದ್ದ ಇದ್ದು ಬಿಳಿ ಅಥವಾ ಹಳದಿ ಮಿಶ್ರಿತ ಬಿಳಿ ಹೂವು ಬಿಟ್ಟಿರ್ತದೆ. ಈ ಹೂವುಗಳು ಪೀಚಾಗಿ ಕಾಯಾಗಿ ಹಣ್ಣಾದಾಗ ಕೇಸರಿ ಬಣ್ಣದ ಚೆಂಡಿನಂತೆ ಕಂಡುಬರ್ತವೆ. ಇದರ ಹಣ್ಣಿನೊಳಗೆ ಈ ಕಹಿಯಂಥದ್ದು ವಿಷಕಾರಿಯಾದಂತಹ ಪೇಸ್ಟಿನಂಥ ತಿರುಳಿರ್ತದೆ. ಅದರೊಳಗೆ ಈ 5 ರೂಪಾಯಿ ಕಾಯಿನ್ ಇರ್ತಾವಲ್ಲ, ಅಥವಾ ಈ ನಮ್ಮ ಪ್ಯಾಂಟಿನ ಬಟನ್ನು ಅಂದರೆ ಗುಂಡಿಗಳಿರ್ತಾವಲ್ಲ, ಆ ರೀತಿಯ ಬೀಜಗಳಿರ್ತವೆ. ಆ ಬೀಜಗಳನ್ನೇ ಸಂಸ್ಕರಿಸಿ ಈ ಆಯುರ್ವೇದ ಔಷಧಿಯಾಗಿ ಬಳಸುವಂಥವಾಗಿವೆ. ಅಷ್ಟೊಂದು ವಿಷಕಾರಿಯಾದ ಬೀಜವನ್ನು ಅದು ಹೇಗೆ ಒಂದು ಔಷಧಿಯಾಗಿ ತಯಾರು ಮಾಡ್ತಾರಪ್ಪ ಅಂದರೆ, ಅದಕ್ಕೆ ಆಯುರ್ವೇದ ವಿಜ್ಞಾನ ಹೇಳ್ತದೆ, ಇದರ ಬೀಜವನ್ನು 7 ದಿನ ಗೋಮೂತ್ರದಲ್ಲಿ ಇರಿಸಿ ನಂತರ ಅದರ ಸಿಪ್ಪೆಯನ್ನು ತೆಗೆದು ಹಾಲಿನಲ್ಲಿ ಬೇಯಿಸಿ ತುಪ್ಪದಲ್ಲಿ ಹುರಿದು ನಂತರ ಔಷಧಿಯಾಗಿ ಉಪಯೋಗಿಸಲಾಗ್ತದೆ ಅಂತ. ಅಷ್ಟೊಂದು ವಿಷಕಾರಿ ಬೀಜವನ್ನು ಹೀಗೆ ಶುದ್ಧಿ ಮಾಡಿದ ನಂತರ ಆ ಬೀಜದಿಂದ ಯಾವ ಔಷಧಿಗಳನ್ನು ಈ ಆಯುರ್ವೇದದಲ್ಲಿ ತಯಾರು ಮಾಡ್ತಾರಪ್ಪ ಅಂದರೆ, ಅವುಗಳ ಹೆಸರು ಹೀಗಿದೆ ನೋಡಿ: ಅಗ್ನಿತುಂಡಿ, ವಿಷಮುಷ್ಟಿವಟಿ, ಲಕ್ಷ್ಮೀ ವಿಲಾಸ ರಸ, ಏಕಾಂಗ ವೀರ ರಸ, ಕ್ರಿಮಿ ಮುದ್ಗರ ರಸ, ವಿಷಗರ್ಭ ತೈಲ. ಹೀಗೆ ಅನೇಕ ಔಷಧಿಗಳನ್ನು ಈ ವಿಷಕಾರಿ ಬೀಜದಿಂದಲೇ, ಈ ಕಾಸರ್ಕ ಮರದ ಹಣ್ಣಿನ ವಿಷಕಾರಿ ಬೀಜಗಳಿಂದಲೇ ತಯಾರಿಸಿ ಆಯುರ್ವೇದದಲ್ಲಿ ಮಾರಾಟ ಮಾಡಲಿಕ್ಕಾಗ್ತಿದೆ. ಈ ಕಾಸರ್ಕ ಗಿಡದಿಂದ ತಯಾರಿಸುವಂತಹ ಈ ಅಗ್ನಿತುಂಡಿ, ವಿಷಮುಷ್ಟಿವಟಿ, ಲಕ್ಷ್ಮೀ ವಿಲಾಸ ರಸ, ಏಕಾಂಗಿ ವೀರ ರಸದಂತಹ ಔಷಧಿಗಳು ಯಾವ ಕಾಯಿಲೆಗಳಿಗೆ ಮದ್ದಾಗಿದ್ದಾವಪ್ಪ ಅಂದರೆ, ಈ ನೋವು ನಿವಾರಣೆಯನ್ನು ಮಾಡುವಂಥದ್ದು ಅಂದರೆ ಪೇಯ್ನ್ ಕಿಲ್ಲರು, ಮತ್ತು ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುವಂಥದ್ದು, ಹಸಿವನ್ನು ಹೆಚ್ಚಿಸುವಂಥದ್ದು, ಹೊಟ್ಟೆ ನೋವನ್ನು ಕಡಿಮೆ ಮಾಡುವಂಥದ್ದು, ಜ್ವರವನ್ನು ನಿವಾರಣೆ ಮಾಡುವಂಥದ್ದು, ಮತ್ತು ಈ ಹೊಟ್ಟೆಯಲ್ಲಿರುವ ಕ್ರಿಮಿಗಳನ್ನು ಕಡಿಮೆ ಮಾಡುವಂಥದ್ದು, ಜೊತೆಗೆ ಕೆಲವೊಂದು ಚರ್ಮ ಕಾಯಿಲೆಗಳಿಗೂ ಕೂಡ ಇವು ಔಷಧಿಯಾಗಿವೆ ಅಂತೇಳಿ ಆಯುರ್ವೇದ ಹೇಳ್ತದೆ. ಈ ಕಾಸರ್ಕ ಮರ ಸ್ವಭಾವತಃ ವಿಷಕಾರಿಯಾಗಿದ್ದರೂ ಕೂಡ ಸಂಸ್ಕರಿಸಿದ ನಂತರ ಆಯುರ್ವೇದದ ಹಲವು ಔಷಧಿಯಾಗುವ ಇದರ ಹಣ್ಣಿನ ಬೀಜವನ್ನು ಹಿಂದೆ ಮಾರಾಟ ಮಾಡ್ತಾ ಇದ್ರಂತೆ. ಅಂದರೆ ನಾವು ಇಪ್ಪೆ ಬೀಜವನ್ನು, wange ಬೀಜವನ್ನು, ಮತ್ತು ಈ ಬೇವಿನ ಬೀಜವನ್ನು ಮಾರಾಟ ಮಾಡ್ತೀವಲ್ಲ, ಅದೇ ರೀತಿ ಹಳ್ಳಿಯ ಜನರು ಇದರ ಬೀಜಗಳನ್ನು ಸಂಗ್ರಹಿಸಿ ಮಾರಾಟ ಮಾಡ್ತಿದ್ರಂತೆ. ಆದರೆ ಇತ್ತೀಚೆಗೆ ಈ ಮರಗಳೇ ಅತ್ಯಂತ ವಿರಳವಾಗಿದ್ದಾವೆ ಮತ್ತು ವಿನಾಶದ ಅಂಚಿನಲ್ಲಿವೆ. ಮತ್ತು ನಾವು ಈ ಬಯಲುಸೀಮೆಯ ಜನ ಈ wange ಮರದ ಸರಬನ್ನು ಈ ಗದ್ದೆಗೆ ಗೊಬ್ಬರವಾಗಿ ಬಳಸ್ತೀವಲ್ಲ, ಅದೇ ರೀತಿ ಈ ಮಲೆನಾಡಿನ ಕಡೆ ಇದರ ಎಲೆಯನ್ನು, ಇದರ ಕಡ್ಡಿಗಳನ್ನು ತೆಂಗಿನ ಮರದ ಬುಡಕ್ಕೆ ಗೊಬ್ಬರವನ್ನಾಗಿ ಬಳಸ್ತಾ ಇದ್ರಂತೆ. ಅದರಿಂದ ನುಸಿಪೀಡೆ ಅಂತ ಅನೇಕ ರೋಗಗಳು ತೆಂಗಿಗೆ ಮುತ್ತದೆ ಕಂಟ್ರೋಲ್ ಆಗ್ತಿದ್ವು ಅಂತಲೂ ಕೂಡ ಹೇಳ್ತಾರೆ. ಈ ಕಾಸರ್ಕ ಮರ ಅತ್ಯಂತ ಗಟ್ಟಿಮುಟ್ಟಾಗಿದ್ದು ಇದರ ತುಂಡುಗಳನ್ನು ನೇಗಿಲು, ಪಿಕಾಸಿ, ಗುದ್ದಲಿಗೆ ಹಿಡಿಯನ್ನಾಗಿ ಬಳಸ್ಕೊಳ್ತಾ ಇದ್ದರು. ಮತ್ತು ತೊಟ್ಟಿಲನ್ನು ಕೂಡ ತಯಾರು ಮಾಡ್ತಾಯಿದ್ರು. ಈ ಕಾಸರ್ಕದ ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ, ಅವರು ಕೂಡ ನೋಡಲಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ.